ಮಂಗಳೂರಿನಲ್ಲಿ ನಡೆದಿದ್ದ ಗುಂಪು ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ನಡೆದಿದ್ದು ಅನ್ನೋ ಗುಲ್ಲೇಳ್ತಾ ಇದ್ದಂತೆ ರಾಜಕೀಯ ಕದನ ಜೋರಾಗ್ತಾ ಇದೆ. ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು. 20 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು, ಅದನ್ನು ಅವರು ಹಿಂಪಡೆಯಬೇಕು. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಬಿತ್ತ ಹೆಣ, ಸಿಟ್ಟಿಗೆದ್ದ ಗುಂಪು, ನಡೆದೋಯ್ತು ದುರಂತ. ಪಾಕಿಸ್ತಾನ ಅನ್ನುವಂಥ ಹೆಸರು ಕೇಳಿದ್ರೆ ಸಾಕು, ಜನರ ನರನಾಡಿಯಲ್ಲೂ ಕೂಡ ರಕ್ತ ಕುದಿತಾ ಇದೆ. ಶತ್ರುಗಳ ರಾಷ್ಟ್ರವನ್ನ ಸರ್ವನಾಶ ಮಾಡಬೇಕು ಅನ್ನುವಂಥ ಕೂಗು ಊರೂರಲ್ಲೂ ಕೂಡ ದಗದಗಿಸ್ತಾ ಇದೆ. ಪಹಲ್ಗಾಮ್ ನರಮೇಧ ಸೃಷ್ಟಿಸಿದವರ ರುಂಡ ಚಂಡಾಡುವವರೆಗೂ ಕೂಡ ನೆಮ್ಮದಿ ಇಲ್ಲ ಅಂತ ಇಡೀ ದೇಶವೇ ಬಕ್ಕುರಲ್ನ ಕೂಗೆತ್ತಿದೆ. ಇಂಥ ಹೊತ್ತಲ್ಲೇ ಕರಾವಳಿಯಲ್ಲಿ ಪಾಕ್ ಪರ ಘೋಷಣೆಯ ಕಿಚ್ಚು ಹೊತ್ತಿದೆ. ಪಾಕ್ ಪರ ಘೋಷಣೆ ಕೂಗಿದ್ದವನನ್ನ ಸ್ಥಳೀಯರೇ ಹೊಡೆದು ಕೊಂದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದು ರಾಜ್ಯ ರಾಜಕೀಯದಲ್ಲೂ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. 3 ದಿನದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಡುಪು ಬಳಿಯ ಮೈದಾನ ಅಕ್ಷರಶಃ ರಣಾಂಗಣವಾಗಿತ್ತು. ಇದೇ ಮೈದಾನದ ಬಳಿ ಬಂದಿದ್ದಂಥ ಅಶ್ರಫ್ ಕಿರಿಕ್ ಶುರು ಮಾಡಿದ್ದಂತೆ 10 ಜನರ ಎದುರಿಗೆ ಪಾಕಿಸ್ತಾನ ಜಿಂದಾಬಾದ್ ಎಂದಿದ್ದ ಅಂತ ಆರೋಪಿಸಲಾಗ್ತಾ ಇದೆ. ಇದು ಸ್ಥಳೀಯರನ್ನ ಕೆರಳಿಸಿತ್ತು. ಏಕಾಏಕಿ 30ಕ್ಕೂ ಹೆಚ್ಚು ಜನ ಮುಗಿಬಿದ್ದಿದ್ದರಿಂದ ಅಶ್ರಫ್ ಸ್ಥಿತಿ ಗಂಭೀರವಾಗಿತ್ತು. ಹೆಜ್ಜೆ ಇಡೋದಕ್ಕೂ ಕೂಡ ಆಗದಂಥ ಪರಿಸ್ಥಿತಿಯಲ್ಲಿದ್ದವ ಹೇಗೋ ನಡೆದುಕೊಂಡು ಹೋಗಿದ್ದ. ಆದರೆ ಕಾಡು ದಾರಿಯಲ್ಲಿ ಹೋಗ್ತಿದ್ದಾಗ ಅಲ್ಲೇ ಬಿದ್ದು ಪ್ರಾಣ ಬಿಟ್ಟಿದ್ದ. ಈತನನ್ನೀಗ ಕೇರಳ ನಿವಾಸಿ ಅಂತ ಗುರುತಿಸಲಾಗಿದ್ದು ರಾಜಕೀಯ ಕೆಸರುಚಾಟಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಯಾವಾಗ ಇದು ದೊಡ್ಡ ಸುದ್ದಿ ಆಯಿತೋ ಮಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. 20 ಜನರನ್ನ ಬಂಧಿಸಿ ತನಿಖೆಗೊಳಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂಥ ಗೃಹ ಸಚಿವ ಪರಮೇಶ್ವರ್ ಕಟ್ಟುನಿಟ್ಟಿನ ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸಹ ಪ್ರತಿಕ್ರಿಯಿಸಿದ್ದು ಯಾರೇ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ತಪ್ಪೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಷಯವನ್ನ ಅಸ್ತ್ರ ಮಾಡಿಕೊಂಡ ಕಮಲ ಪಡೆ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು. ಆ ಥರ ಕೂಗಿದ್ರೆ ಯಾರೇ ಮಾಡಿದ್ರು ಕೂಡ ತಪ್ಪು. ಕೇಸ್ ಹಾಕಿದ್ದಾರೆ, ಎಂಕ್ವೈರಿ ನಡೀತಾ ಇದೆ. ನೋಡೋಣ, ರಿಪೋರ್ಟ್ ಬರಲಿ, ಆಮೇಲೆ ಏನು ಕ್ರಮ ತಗೋಬೇಕು ಯಾರ ಮೇಲೆ ಅಂತ ಗೊತ್ತಾಗುತ್ತೆ. ಯಾರು ಲಿಂಚ್ ಮಾಡಿದ್ರು ಅವರನ್ನ ಇಂಟರಾಗೇಟ್ ಮಾಡುವಾಗ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳದ ಅಂತೇಳಿ ಅವರು ಹೇಳಿದ್ದು, ನಾನು ಹೇಳಿದ್ದಲ್ಲ. ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. 20 ಜನರನ್ನ ಹೆಚ್ಚು ಅರೆಸ್ಟ್ ಮಾಡಿದ್ದಾರೆ. ಯಾವಾಗ ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಹೊಡೆದು ಕೊಂದಿದ್ದಾರೆ ಅನ್ನುವಂಥ ಗುಲ್ಲೇಳ್ತು ಎಸ್ಡಿಪಿಐ ಮುಖಂಡರು ಫುಲ್ ಗರಂ ಆಗಿದ್ದಾರೆ. ಅಶ್ರಫ್ ಒಬ್ಬ ಅಮಾಯಕ, ಕ್ಷುಲ್ಲಕ ಕಾರಣಕ್ಕೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಕೊಲೆಯನ್ನು ಮಾಡಿದ್ದಾರೆ. ಈ ಘಟನೆ ಮುಚ್ಚಿ ಹಾಕೋದಕ್ಕೆ ಪೊಲೀಸರು ಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಹಿಂದೆ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಒಬ್ಬರ ಗಂಡನು ಕೂಡ ಶಾಮೀಲಾಗಿದ್ದಾನೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕೊಲೆಯ ಪ್ರಮುಖ ಕಲ್ಪಿಟ್ ಯಾರಿದ್ದಾನೆ, ರವೀಂದ್ರ, ಆತನನ್ನು ಕೂಡಲೇ ಅರೆಸ್ಟ್ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕಂತೇಳಿ ಬೇಡಿಕೆ ಇಟ್ಟು, ಆ ನಂತರ ಭರತ್ ಅಂತವರ ಬಾಯಲ್ಲಿ ಬರುವಂತಹ ಮಾತುಗಳನ್ನು ಗೃಹ ಸಚಿವರು ಹೇಳ್ತಾರಂತ ಹೇಳಿದರೆ, ಗೃಹ ಸಚಿವರು ಸರ್ಕಾರದ ಭಾಗವಾಗಿದ್ದಾರಾ, ಬಿಜೆಪಿ ಸಂಘ ಪರಿವಾರದ ಭಾಗವಾಗಿದ್ದಾರಾ ಅನ್ನುವಂಥ ಸಂಶಯ ದಕ್ಷಿಣ ಕನ್ನಡ ಜಿಲ್ಲೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಅಶ್ರಫ್ ಮೃತದೇಹವನ್ನ ಗುರುತಿಸಿದ ಕುಟುಂಬಸ್ಥರು ಶವವನ್ನ ಕೇರಳಕ್ಕೆ ಕೊಂಡೊಯ್ದಿದ್ದಾರೆ. ಒಟ್ನಲ್ಲಿ ಅಶ್ರಫ್ನ ಕೊಲೆ ಕೇಸ್ಗೆ ಪಾಕಿಸ್ತಾನದ ಲಿಂಕ್ ಅನ್ನ ಬೆಸೆದುಕೊಂಡಿದ್ದು ಅಸಲಿ ಸತ್ಯ ಏನು ಅನ್ನುವಂಥದ್ದು ಪೊಲೀಸರ ತನಿಖೆಯ ನಂತರವೇ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.